ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ, ಮೀನರಾಶಿಯ ಜುಲೈ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಮೀನರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೊಂದಿಗೂ ಕೂಡ ನೀವು ಶೇರನ್ನು ಮಾಡಿ. ಬನ್ನಿ ಮೀನರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡೋಣ. ನೋಡಿ, ಮೀನರಾಶಿಯವರಿಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಮಿಶ್ರ ಫಲದಿಂದ ಕೂಡಿಕೊಂಡಿದೆ. ಅದು ಯಾವ ರೀತಿಯಲ್ಲಿ ಕೂಡಿಕೊಂಡಿದೆ, ಏನೇನು ಆಗುತ್ತದೆ ಮತ್ತು ಯಾವ ಸಮಯದಲ್ಲಿ ಆಗುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಮೀನರಾಶಿಯವರು ಬಹಳಷ್ಟು ರೀತಿಯಾದಂಥ ಶ್ರಮಜೀವಿಗಳು ನೀವು, ಹೌದಾ? ಎಷ್ಟು ಶ್ರಮ ಪಡ್ತೀರ ಅಂದರೆ ಜೀವನದ ಬಗ್ಗೆ ಬಹಳಷ್ಟು ರೀತಿಯಾದಂಥ ಶ್ರಮವನ್ನು ಪಡುವಂಥ ವ್ಯಕ್ತಿಗಳು ನೀವು. ಜೀವನದಲ್ಲಿ ಯಾವಾಗಲೂ ಕೂಡ ಅಷ್ಟೇ ಕೆಲಸದಲ್ಲೇ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ನೀವು. ಯಾಕೆಂದರೆ ಯಾವಾಗಲೂ ಕೂಡ ನಿಮ್ಮ ಕಾಲಿಗೆ ಯಾವಾಗಲೂ ಕೂಡ ಒಂದು ಚಕ್ರ ಇದ್ದಂಗೆ ನೀವು ಏನಾದರೂ ಒಂದು ಮಾಡ್ತಾನೆ ಇರಬೇಕು. ಮಾಡಲಿಲ್ಲ ಅಂದರೆ ನಿಮಗೆ ಅದು ಡಿಪ್ರೆಷನ್ ಆಗಿಬಿಡುತ್ತೆ, ಹೌದಾ? ಹಾಗೆ ಜುಲೈ ತಿಂಗಳ ಆರಂಭದಲ್ಲಿ ಸ್ವಲ್ಪ ಅದೃಷ್ಟ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ನೀವು ಹೊಸ ಕೆಲಸವನ್ನು ಹುಡುಕೊಂಡು ಹೋಗ್ತೀರಾ ಹಾಗೂ ಹೊಸ ರೀತಿಯಾದಂಥ ಓವರ್ ಆಗಿ ರಿಸ್ಕ್ ತೊಗೊಳ್ಳುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಸ್ವಲ್ಪ ನೀವು ರಿಸ್ಕನ್ನು ತೊಗೊಳ್ಬೇಕಾದ್ರೆ, ಒಂದು ದೊಡ್ಡ ಮಟ್ಟದಲ್ಲಿ ರಿಸ್ಕ್ ತೊಗೋಬೇಕಾದ್ರೆ ಸ್ವಲ್ಪ ಮನೆಯ ಒಪ್ಪಿಗೆಯನ್ನು ತೆಗೆದುಕೊಂಡು ನೀವು ಮುಂದುವರಿಯುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಆದಷ್ಟು ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಮತ್ತು ನೀವು ಮಾತನಾಡುವಾಗ ಕೂಡ ಅಷ್ಟೇ, ಓಕೆನಾ? ಯಾವುದಾದ್ರೂ ಒಂದು ನಿಮ್ಮ ಕ್ಲೈಂಟ್ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ಗೆ ಹೋಗ್ತಾ ಇದ್ದೀರಾ, ಬಿಸ್ನೆಸ್ ಮೀಟಿಂಗಿಗೆ ಹೋಗ್ತಾ ಇದ್ದೀರಾ ಅಂದರೆ ಮಾತನಾಡುವಾಗ ಸ್ವಲ್ಪ ನೆಮ್ಮದಿಯಿಂದ, ತಾಳ್ಮೆಯಿಂದ, ಶಾಂತಚಿತ್ತವಾಗಿ ನೀವು ಮಾತಾಡಬೇಕು, ಓಕೆನಾ? ಆ ರೀತಿಯಲ್ಲಿ ನೀವು ಹೇಗೆ ಬೆಣ್ಣೆಗೆ ಒಂದು ಕೂದಲು ಸಿಕ್ಕಾಕೊಂಡ್ರೆ ಹೇಗೆ ನೀವು ತೆಗಿತೀರೋ ಆ ರೀತಿಯಲ್ಲಿ ತೆಗೆದು ಹೂವಿನಂತಹ ಮಾತನಾಡಿದ್ರೆ ನೀವು ತಿಂಗಳ ಆರಂಭದಲ್ಲೇ ನಿಮಗೆ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ಪಡೆಯುತ್ತೀರಾ. ಸ್ವಲ್ಪ ಈ ತಿಂಗಳಿನಲ್ಲಿ ನಿಮಗೆ ತಿಂಗಳ ಆರಂಭದಲ್ಲಿ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತದೆ. ಯಾಕೆಂದರೆ ಗುರುಗ್ರಹವು ಕೂಡ ಬಹಳಷ್ಟು ರೀತಿಯಾದಂಥ ಪ್ರಭಾವಿತನಾಗಿದ್ದಾನೆ ನಿಮ್ಮ ಒಂದು ಮೀನರಾಶಿಯ ಮೇಲೆ. ಹಾಗಾಗಿ ನಿಮ್ಮ ಕೆಲಸದ ಮೇಲೆ ಬಹಳಷ್ಟು ರೀತಿಯಾದಂಥ ಶ್ರಮವನ್ನು ವಹಿಸಲೇಬೇಕು. ನೀವು ಮೊದಲು ಹೋದ ತಿಂಗಳು ಒಂದು 20% ಶ್ರಮ ಹಾಕ್ತಾ ಇದ್ದೀರ ಅಂದರೆ ಈ ತಿಂಗಳಲ್ಲಿ ಒಂದು 30% ಆದರೂ ನೀವು ಶ್ರಮ ಹಾಕಲೇಬೇಕು. ಏಕೆಂದರೆ ತಿಂಗಳ ಆರಂಭದಲ್ಲಿ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣ್ತೀರಾ. ಮತ್ತು ವಿಶೇಷವಾಗಿ ನೋಡೋದಾದರೆ ನೋಡಿ, ಸ್ವಲ್ಪ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಸ್ವಲ್ಪ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ನಿಮ್ಮ ಮೇಲೆ ನೀವು ಮಾಡದೇ ಇರತಕ್ಕಂಥ ತಪ್ಪುಗಳಿಗೆ ಸ್ವಲ್ಪ ಸಮಸ್ಯೆಗಳನ್ನು ನೀವೇ ಆ ಸಮಸ್ಯೆಗಳನ್ನು ಅನುಭವಿಸುವಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ಕುಟುಂಬದೊಂದಿಗೆ ಸ್ವಲ್ಪ ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಪ್ರವೇಶವನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ. ಮತ್ತು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಬಹಳಷ್ಟು ನೀವು ಡೆಡಿಕೇಶನ್ ಆಗಿ ಕೆಲಸವನ್ನು ಮಾಡ್ತೀರಾ. ಹಾಗಾಗಿ ನೀವು ಯಾವುದೇ ಪ್ರಯಾಣವನ್ನು ಮಾಡಬೇಕಾದ್ರೆ ತಿಂಗಳ ಆರಂಭದಲ್ಲೇ ಹೋಗಿ, ಆದರೆ ತಿಂಗಳ ಅಂತ್ಯದಲ್ಲಿ ಹೋಗಲಿಕ್ಕೆ ಹೋಗಬೇಡಿ. ಏಕೆಂದರೆ ಒಂದಷ್ಟು ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆ ಇದೆ. ಮತ್ತು ಶುಭ ಸಮಾರಂಭಗಳು ಮನೆಯಲ್ಲಿ ಜರುಗುವಂಥ ಸಾಧ್ಯತೆಯು ಕೂಡ ಇದೆ. ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಸ್ವಲ್ಪ ಬಹಳಷ್ಟು ಇಷ್ಟಪಡ್ತಾ ಇರೋರಿಗೆ, ಬಹಳಷ್ಟು ರೀತಿಯಾದಂಥ ಯಾರನ್ನಾದರೂ ಇಷ್ಟಪಡ್ತಾ ಇದ್ದರೆ ಸ್ವಲ್ಪ ಮನೆಯೊಟ್ಟಿಗೆ ಮಾತನಾಡಿ ನೀವು ವಿವಾಹ ಆಗುವಂಥ ಯೋಗಗಳು ಕಂಡುಬರುವಂಥ ಸಾಧ್ಯತೆಯು ಕೂಡ ಇದೆ. ಆದಷ್ಟು ತಂದೆ ತಾಯಿಯ ಮಾತನ್ನು ಯಾವುದೇ ಕಾರಣಕ್ಕೂ ಈ ತಿಂಗಳಿನಲ್ಲಿ ಮೀರಕ್ಕೆ ಹೋಗಬೇಡಿ. ತಂದೆ ತಾಯಿಯ ಮಾತನ್ನು ಮೀರಿದ್ರೆ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ಕಷ್ಟಗಳು ಜರುಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ನೋಡಿ, ಆದಷ್ಟು ನೀವು ನಿಮ್ಮ ಸ್ನೇಹಿತರೊಟ್ಟಿಗೆ ಯಾವುದೇ ರೀತಿಯಾದಂಥ ಕರಾರಿಗೆ ಸಹಿಯನ್ನು ಹಾಕಲಿಕ್ಕೆ ಹೋಗಬೇಡಿ. ಕರಾರಿನ ಸಹಿಯನ್ನು ಹಾಕಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಓಕೆನಾ? ನಿಮ್ಮ ಸ್ನೇಹಿತರಿಗೆ ಲೇವಾದೇವಿ ವ್ಯವಹಾರವನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ ಸ್ವಲ್ಪ ಜಾಗ್ರತೆಯಿಂದ ಮಾಡಿ, ಓಕೆನಾ? ಮತ್ತು ವಿಶೇಷವಾಗಿ ಮಹಿಳೆಯರಿಗೆ
ಸ್ವಲ್ಪ ಮಹಿಳೆಯರು ಸ್ವ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥ ಮಹಿಳೆಯರಿಗೆ ಈ ತಿಂಗಳಿನಲ್ಲಿ ಶುಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಮತ್ತು ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತಿಂಗಳ ಆರಂಭದಲ್ಲಿ ಶುಭವನ್ನು ಕಾಣ್ತೀರಾ. ಹಾಗಾಗಿ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಒಂದಷ್ಟು ರೀತಿಯಾದಂಥ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಿರಿಯ ಅಧಿಕಾರಿಗಳಿಂದ ಸಾಕಷ್ಟು ರೀತಿಯಾದಂಥ ಒತ್ತಡಗಳು ಬರುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೋಡೋದಾದರೆ ನಿಮ್ಮ ಮಕ್ಕಳಿಂದ ನಿಮಗೆ ಲಾಭ, ಸಂತೋಷ, ಸುಖ, ನೆಮ್ಮದಿಯನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ. ಮತ್ತು ವಿಶೇಷವಾಗಿ ನೀವು ಎಷ್ಟು ದೈವವನ್ನು ಆರಾಧನೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಶುಭವನ್ನು ತಂದುಕೊಡುತ್ತದೆ. ನಿಮ್ಮ ಮನೆ ದೇವರಿಗೆ ಆರಾಧನೆಯನ್ನು ಮಾಡಿದರೆ ಒಳ್ಳೆಯದು. ಸ್ವಲ್ಪ ವಿಶೇಷವಾಗಿ ನೋಡೋದಾದರೆ ನೀವು ಬಹಳ ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ನೀವು ವಿವಾಹವನ್ನು ಆಗಿ, ಮತ್ತು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವಿಷಯದಲ್ಲೂ ಕೂಡ ನೀವು ನಿಮ್ಮ ದೃಢ ನಿರ್ಧಾರವನ್ನೋದು ಇರಬೇಕು. ಮುಂದಿನ ಆಲೋಚನೆ ಏನಾಗುತ್ತೆ, ಈಗೇನಾಗುತ್ತೆ ಅನ್ನೋದನ್ನು ಸ್ವಲ್ಪ ದೃಢವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ನೀವು ಮುಂದುವರಿದರೆ ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೋಡೋದಾದರೆ ಈ ಪುಸ್ತಕದ ವ್ಯಾಪಾರಸ್ಥರಿಗೆ ಹಾಗೂ ದಿನಸಿ ವ್ಯಾಪಾರಸ್ಥರಿಗೆ ಮತ್ತು ಕಬ್ಬಿಣ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಇಂಥವರಿಗೆ ಈ ತಿಂಗಳಿನಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ವಿಶೇಷವಾಗಿ ನೀವು ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡಬೇಕು, ಅಥವಾ ದುರ್ಗಾ ಪಾರಾಯಣವನ್ನು ಆರಾಧನೆಯನ್ನು ಮಾಡಿದರೆ ನಿಮಗೆ ಶುಭವು ಕೂಡ ಬರುತ್ತದೆ. ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಕಷ್ಟಗಳಿದ್ದರೂ ಕೂಡ ದೂರವಾಗುತ್ತೆ. ಅಥವಾ ಓಂ ನಮೋ ದುರ್ಗಾದೇವಿಯಾಯ ನಮಃ ಅಥವಾ ಓಂ ನಮೋ ದುರ್ಗಾದೇವಿಯಾಯ ನಮಃ ಅಂತ ಒಂದು 108 ಬಾರಿ ಹೇಳಿ, ಬೆಳಗ್ಗೆ ಎದ್ದಿದ ತಕ್ಷಣ ನೀವು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ದೇವರಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಓಂ ನಮೋ ದುರ್ಗಾದೇವಿಯಾಯ ನಮಃ ಅಂತ ಹೇಳಿ 108 ಬಾರಿ ನೀವು ಪಠನೆಯನ್ನು ಮಾಡಿಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಅಂದಿನ ಎಲ್ಲ ಕೆಲಸವೂ ಕೂಡ ಶುಭವಾಗುತ್ತೆ. ನೀವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯದ ಮೇಲೆ ನಿಮ್ಮ ಮನಸ್ಸನ್ನು ಇಟ್ಟರೆ ಶುಭವಾಗುತ್ತೆ. ಯಾಕೆಂದರೆ ಈ ತಿಂಗಳಿನಲ್ಲಿ ದುರ್ಗಾದೇವಿಯೇ ನಿಮಗೆ ಒಂದು ಸರ್ವರಕ್ಷಣೆಯನ್ನು ಕೊಡುವಂಥ ಒಂದು ಆ ತಾಯಿ. ನಿಮಗೆ ಆ ತಾಯಿ ಏನಾದರೂ ಈ ತಿಂಗಳಿನಲ್ಲಿ ಒಲಿದ್ರೆ ಇಡೀ ಜೀವನ ಪೂರ್ತಿ ಬಹಳಷ್ಟು ರೀತಿಯಾದಂಥ ಚೆನ್ನಾಗಿರ್ತೀರ. ಯಾಕಂದರೆ ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡಬೇಕು. ಆ ದುರ್ಗೆಯ ಪ್ರಭಾವದಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಇದು ಮೀನರಾಶಿಯ ಒಂದು ಫಲಾನುಫಲಗಳು. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಕಾಮೆಂಟಲ್ಲಿ ಓಂ ನಮೋ ದುರ್ಗಾದೇವಿಯಾಯ ನಮಃ ಅಂತ ಕಾಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಹರಿ ಓಂ. ಒಳ್ಳೆಯದಾಗಲಿ.